ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಮಾಜದಲ್ಲಿ ನಡೆಯುತ್ತಿರುವ ಇಂತಹ ಘಟನೆಗಳನ್ನು ನೆನೆಸಿಕೊಂಡರೆ ಎಂಥವರ ಎದೆಯು ಜಲ್ಲೆನ್ನುತ್ತದೆ. ಪ್ರತಿಯೊಬ್ಬ ಪೋಷಕರು, ಪ್ರತಿಯೊಬ್ಬ ಶಿಕ್ಷಕರು ರಕ್ತ ಕಣ್ಣೀರಿಡುವಂತಹ ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ. ಅಂದಿನ ದಿನ ನಡೆದ ಆ ಕರಾಳ ಕತೆ ಇಲ್ಲಿವೆ. ಅದು ತೆಲಂಗಾಣದ ನಾಲ್ಗೋಡ ಜಿಲ್ಲೆಯ ಕೊಂಡಮಲ್ಲಪಳ್ಳಿಯಲ್ಲಿ ಎನ್ನುವ ಒಂದು ಸಣ್ಣ ಊರು. ಅಲ್ಲಿ ನಾಗಾರ್ಜುನ ಗ್ರಾಮರ್ ಸ್ಕೂಲ್ ಎನ್ನುವ ಶಾಲೆ ಇತ್ತು. ಆ ಶಾಲೆಯನ್ನು ತಾಯಿಯಂತೆ ಪ್ರೀತಿಯಿಂದ ಶಿಸ್ತಿನಿಂದ ನಡೆಸಿಕೊಂಡು ಹೋಗುತ್ತಿದ್ದವರು ಪ್ರಿನ್ಸಿಪಲ್ ರೂಪಾರೆಡ್ಡಿ ಮೇಡಮ್. ಶಾಲೆ ಎಂದರೆ ಅವರಿಗೆ ಬರೀ ಕೆಲಸವಾಗಿರಲಿಲ್ಲ, ಅದೊಂದು ದೇವಸ್ಥಾನವಾಗಿತ್ತು. ವಿದ್ಯಾರ್ಥಿಗಳನ್ನು ತಮ್ಮದೇ ಮಕ್ಕಳಂತೆ ತಿದ್ದಿ ತೀಡುವುದು ಅವರ ಧರ್ಮವಾಗಿತ್ತು. ಆದರೆ ಅದೇ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದ ಇಬ್ಬರು ಹುಡುಗರಿದ್ದರು. 10ನೇ ತರಗತಿ ಎಂದರೆ ಭವಿಷ್ಯದ ಅಡಿಪಾಯ ಹಾಕುವ ವಯಸ್ಸು. ಆದರೆ ಆ ಇಬ್ಬರು ಹುಡುಗರಿಗೆ ಕೆಟ್ಟ ಸಹವಾಸದ ನೆರಳು ಬಿದ್ದು ಬಿಟ್ಟಿತ್ತು. ಮೊಬೈಲ್ನ ದುರ್ಬಳಕೆ, ಅನಗತ್ಯ ವೆಬ್ ಸೀರೀಸ್ಗಳ ಪ್ರಭಾವ, ಗಾಂಜಾ ಮದ್ಯದಂತಹ ದುಶ್ಚಟಗಳು ಮತ್ತು ಸುಲಭವಾಗಿ ಸಿಗುವ ಮೋಜಿನ ಜೀವನಕ್ಕೆ ಅವರು ಮನಸೋತಿದ್ದರು. ನಿಧಾನವಾಗಿ ಕಳ್ಳತನದ ಹಾದಿಯನ್ನು ತುಳಿಯಲಾರಂಭಿಸಿದ್ದವರು ಒಂದು ದಿನ ಹಾಸ್ಟೆಲ್ನಲ್ಲಿ ಬೇರೊಬ್ಬರ ಹಣ ಕಳವಾದಾಗ ಮತ್ತು ಅವರ ಬಳಿ ನಿಷೇಧಿತ ಮೊಬೈಲ್ ಸಿಕ್ಕಾಗ ಪ್ರಿನ್ಸಿಪಲ್ ರೂಪಾ ಮೇಡಮ್ ಅವರಿಗೆ ತೀವ್ರವಾಗಿ ಬುದ್ಧಿ ಹೇಳಿದರು. ಪೋಷಕರನ್ನು ಕರೆಸಿ ಮಕ್ಕಳ ಭವಿಷ್ಯ ಹಾಳಾಗಬಾರದೆಂಬ ಕಾಳಜಿಯಿಂದಲೇ ಅವರಿಗೆ ಎಚ್ಚರಿಕೆ ನೀಡಿ ಹಾಸ್ಟೆಲ್ನಿಂದ ಹೊರಹಾಕಿದರು. ಆದರೆ ಆ ಹುಡುಗರು ಶಿಕ್ಷಕಿಯ ಆ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅವರ ಮನಸ್ಸಿನಲ್ಲಿ ಬೆಳೆದಿದ್ದು ಅಹಂಕಾರ ಮತ್ತು ಕ್ಷುಲ್ಲಕ ಸೇಡಿನ ಬೆಂಕಿ. ಆಗಸ್ಟ್ 11ರ ಆ ಕರಾಳ ಸಂಜೆ ಶಾಲೆಯ ಫೀಸ್ ಹಣ ಪ್ರಿನ್ಸಿಪಲ್ ಮೇಡಮ್ ಮನೆಯಲ್ಲಿದೆ ಎಂದು ತಿಳಿದಿದ್ದ ಆ ಇಬ್ಬರು ವಿದ್ಯಾರ್ಥಿಗಳು ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡಿ ಸೇಡು ತೀರಿಸಿಕೊಳ್ಳಲು ಪ್ಲ್ಯಾನ್ ಮಾಡಿದರು. ಮಾಸ್ಕ್ ಧರಿಸಿ, ಕೈಗೆ ಗ್ಲೌಸ್ ಹಾಕಿ, ಕೈಯಲ್ಲಿ ಚಾಕು ಹಿಡಿದು ವೃತ್ತಿಪರ ಅಪರಾಧಿಗಳಂತೆ ಪ್ರಿನ್ಸಿಪಲ್ ಅವರ ಮನೆಗೆ ಹಿಂಬಾಗಿಲಿನಿಂದ ಒಳನುಗ್ಗಿದರು. ಮನೆಯಲ್ಲಿದ್ದ 2.5 ಲಕ್ಷ ರೂಪಾಯಿ ಹಣವನ್ನು ದೋಚಿ ಹೊರಡುವಷ್ಟರಲ್ಲಿ ಪ್ರಿನ್ಸಿಪಲ್ ಹೆದರಾದರು. ಗಾಬರಿಯಲ್ಲಿ ಪ್ರಿನ್ಸಿಪಲ್ ಆ ಹುಡುಗರ ಮುಖದಲ್ಲಿದ್ದ ಮಾಸ್ಕ್ ಎಳೆದು ಬಾಬು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದ ಅದೇ ಹೆಸರಿನಿಂದ ಕರೆದರು. ಆ ಕ್ಷಣ ತಮ್ಮ ಗುರುತು ಸಿಕ್ಕಿಬಿದ್ದೆವು, ನಮ್ಮ ಕತೆ ಮುಗಿಯಿತು ಎನ್ನುವ ಭಯ ಅವರ ಮನಸ್ಸಿನಲ್ಲಿದ್ದ ದುಷ್ಟತನ ಒಮ್ಮೆಲೆ ಕಣ್ಣು ಮುಚ್ಚಿಸಿತು. ಅವರ ಕೈಯಲ್ಲಿದ್ದ ಚಾಕು, ತಮಗೆ ಪಾಠ ಕಲಿಸಿದ ತಾಯಿಯಂತೆ ತಿದ್ದಿದ ಅದೇ ಪ್ರಿನ್ಸಿಪಲ್ ಮೇಡಮ್ ಅವರ ದೇಹವನ್ನು ಒಂದಲ್ಲ ಎರಡಲ್ಲ 27 ಬಾರಿ ಇರಿಯಲಾಯಿತು. ಆ ರಕ್ತದ ಮಡುವಿನಲ್ಲಿ ಒಬ್ಬ ಶಿಕ್ಷಕಿಯ ಜೀವ ನಂದಿ ಹೋಯಿತು. ಕೊಲೆಯ ನಂತರ ಆ ಹಣದಿಂದ ಐಫೋನ್ ಕೊಂಡು ದುಂದುವೆಚ್ಚ ಮಾಡುತ್ತಿದ್ದ ಹುಡುಗರನ್ನು ಪೊಲೀಸರು ಬಂಧಿಸಿದಾಗ ಆ ನೋಟುಗಳ ಮೇಲಿದ್ದ ರಕ್ತದ ಕಲೆಗಳು ಅವರ ದುಷ್ಕೃತ್ಯವನ್ನು ಸಾಕ್ಷಿಗೊಳಿಸಿತು. 15-16 ವರ್ಷದ ಹುಡುಗರು ಜೈಲ್ ಸರಳುಗಳ ಹಿಂದೆ ಬಿದ್ದರು. ಪ್ರೀತಿಯ ಮಕ್ಕಳೇ, ಇದನ್ನು ಕೇಳುತ್ತಿರುವ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇವೆ. ಈ ಘಟನೆ ನಮಗೆಲ್ಲರಿಗೂ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ. ಶಿಕ್ಷಕರು ಮತ್ತು ಪೋಷಕರ ಭಯಕ್ಕೆ ನಿಮ್ಮ ಒಳಿತಿಗಾಗಿ ಮಾತ್ರ. ನಿಮ್ಮ ತಂದೆ ತಾಯಿ ಅಥವಾ ಶಿಕ್ಷಕರು ನಿಮ್ಮನ್ನು ಬೈದರೆ, ಶಿಸ್ತು ಕಲಿಸಿದರೆ ಅದು ನಿಮ್ಮ ಮೇಲಿನ ಕೋಪದಿಂದಲ್ಲ, ನಿಮ್ಮ ಭವಿಷ್ಯ ಹಾಳಾಗಬಾರದು ಎನ್ನುವ ಕಾಳಜಿಯಿಂದ. ಅವರನ್ನು ಶತ್ರುಗಳಂತೆ ನೋಡಬೇಡಿ. ಕ್ಷಣಿಕ ಮೋಜು, ಜೀವನ ಪೂರ್ತಿ ಕಣ್ಣೀರು, ಕೆಟ್ಟ ಸಹವಾಸ, ಮೊಬೈಲ್ನಲ್ಲಿ ನೋಡುವ ಹಿಂಸಾತ್ಮಕ ದೃಶ್ಯಗಳು, ಗಾಂಜಾ ಮದ್ಯದಂತಹ ಚಟಗಳು ನಿಮ್ಮನ್ನು ಮನುಷ್ಯತ್ವವಿಲ್ಲದ ರಾಕ್ಷಸನಾಗಿ ಮಾಡುತ್ತದೆ. ಕ್ಷಣಿಕ ಮೋಜಿಗೆ ಬಲಿಯಾದರೆ ನಿಮ್ಮ ಜೀವನ, ನಿಮ್ಮ ಹೆತ್ತವರ ಮಾನ ಮರ್ಯಾದೆ ಎಲ್ಲವೂ ಮಣ್ಣು ಪಾಲಾಗುತ್ತದೆ. ಕೋಪ ಮತ್ತು ಸೇಡು ವಿನಾಶದ ಹಾದಿ. ಕೋಪ ಬಂದಾಗ ಅಥವಾ ಅಪಮಾನವೆನಿಸಿದಾಗ ತಾಳ್ಮೆ ವಹಿಸಿ. ಸೇಡಿನ ಹಾದಿ ಯಾವತ್ತೂ ಸರ್ವನಾಶಕ್ಕೆ ಅದು ಕರೆದೊಯ್ಯುತ್ತದೆ. ಸಂಸ್ಕಾರವೇ ನಿಮ್ಮ ರಕ್ಷಣೆ.
ವಿದ್ಯೆಗಿಂತ ದೊಡ್ಡದು ವಿನಯ ಮತ್ತು ಸಂಸ್ಕಾರ. ನಿಮ್ಮ ನಡವಳಿಕೆಯಿಂದ ನಿಮ್ಮ ಹೆತ್ತವರ ಕಣ್ಣಲ್ಲಿ ನೀರು ಬರಬಾರದು, ಸಮಾಜ ನಿಮ್ಮನ್ನು ತೂರಿ ಮಾತನಾಡುವಂತಾಗಬಾರದು. ದಯವಿಟ್ಟು ಹಾದಿ ತಪ್ಪಬೇಡಿ. ನಿಮ್ಮ ಭವಿಷ್ಯವನ್ನು ನಿಮ್ಮ ಕೈಯಾರ ನೀವೇ ಹಾಳು ಮಾಡಿಕೊಳ್ಳಬೇಡಿ. ನೋಡಿ, ಬಹಳ ದುಃಖವಾಗ್ತಾ ಇದೆ. ಪಾಪ ಆ ಟೀಚರ್ನ ಎಲ್ಲ ಕನಸುಗಳೆಲ್ಲ ಮುಗಿದು ಹೋಯಿತು. ಅಲ್ಲಾಹು ನಮ್ಮ ಮಕ್ಕಳನ್ನು ಒಳ್ಳೆಯ ಮಕ್ಕಳಾಗಿ ಮಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.